ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಸುಂದರಕಾಂಡ ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಯೇಹಿ ಬಿಧಿ ಜಾಯಿ ಕೃಪಾನಿಧಿ ಉತರೆ ಸಾಗರ ತೀರ ಜಹ ತಹ ಲಾಗೆ ಖಾನ್ ಫಲ ಭಾಲು ಬಿಪುಲ್ ಕಪಿ ಬೀರ ಉಹಾ ನಿಸಾಚರ ರಹಿ ಸಸಂಕಾ जब ते जारी गयऊ कपि लंका निज निज गृह सब करहि बिचारा नहीं निसिचर कुल केर उबारा जासु दूत बल बरनी न जाई तेहि आये पुर कवन भलाई दूतिन्ह सन सुनी पुर जनबानी मंदोदरी अधिक अकुलानी रहसी जोरी करपति पग लागी बोली बचन नीति रस पागी कंत करश हरि सन परिहरहु मोर कहा अति हित हिय धरहु समुझत जासु दूत कई करनी स्रवहि गर्भ रजनीचर घरनी तासु नारी निज सचिव बोलाई पठवहु कंत जो चहहु भलाई तब कुल कमल बिपिन दुखदाई सीता सीत निसा सम आई सुनह नाथ सीता बिनु दीन्हे ಹಿತ ನ ತುಮ್ಹಾರ ಸಂಭು ಅಜ ಕೀನ್ಹೆ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇವತ್ತು ನಾವು ಮಂಡೋದರಿ ಮತ್ತು ರಾವಣನ ಸಂವಾದ ಇದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಏನು ಸಂವಾದ ಮಾಡ್ತಾರೆ ಅಂತ ಇಲ್ಲಿ ತುಳಸಿದಾಸರು ಹೇಳ್ತಾ ಇದ್ದಾರೆ. ಆದಿಶೇಷನಿಗೆ ಆ ಸೈನ್ಯದ ಭಾರ ಇದೆಯಲ್ಲ, ಕಪಿ ಮತ್ತು ಕರಡಿಗಳ ಸೈನ್ಯದ ಭಾರ, ಅದನ್ನು ತಡ್ಕೊಳಕ್ಕಾಗದೆ ಅವನು ಕೂರ್ಮನ ಕಠೋರವಾದಂತಹ ಬೆನ್ನಿರುತ್ತಲ್ಲ ಅದನ್ನು ಹಲ್ಲಿಂದ ಹಿಡ್ಕೊಳ್ತಾ ಇದ್ದ. ಅದು ಹೇಗಿತ್ತು ಅಂತಂದರೆ, ರಾಮನ ಪ್ರಸ್ಥಾನ ಯಾತ್ರೆ ಇದೆಯಲ್ಲ ಅದರ ಪವಿತ್ರವಾದಂತಹ ಕಥೆಯನ್ನು ಆದಿ ಕೂರ್ಮನ ಬೆನ್ನಿನ ಮೇಲೆ ಬರಿತಾ ಇರೋ ಹಾಗೆ ಕಾಣಿಸ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಅವರು ಪ್ರಯಾಣವನ್ನು ಬೆಳೆಸಿ ಕೃಪಾನಿಧಾನನಾದಂತಹ ಶ್ರೀರಾಮಚಂದ್ರ ಸಮುದ್ರದ ತೀರವನ್ನು ಸೇರ್ತಾನೆ. ಅಸಂಖ್ಯಾತ ವಾನರ ಬಲ್ಲೂಕ ವೀರರು ಅಲ್ಲಲ್ಲಿ ಹಣ್ಣು ಹಂಪಲು ಇದನ್ನೆಲ್ಲ ತಿನ್ನೋದಕ್ಕೆ ಶುರು ಮಾಡ್ತಾರೆ. ಹನುಮಂತ ಲಂಕೆಯನ್ನ ಸುಟ್ಟು ಹೋದಾಗಿನಿಂದ ಅಲ್ಲಿಯ ರಾಕ್ಷಸರನ್ನ ಭಯ ಕಾಡೋದಕ್ಕೆ ಶುರುವಾಗತ್ತೆ. ಇನ್ನು ರಾಕ್ಷಸ ಕುಲಕ್ಕೆ ಉಳಿವಿಲ್ಲ, ಅಂದ್ರೆ ರಾಕ್ಷಸರ ಕುಲಾನೇ ಇರೋದಿಲ್ಲ ಅಂತ ನಮಗೆ ಅನ್ನಿಸ್ತಾ ಇದೆ ಅಂತ ಅವರು ತಮ್ಮ ಮನೆಗಳಲ್ಲಿ ಮಾತಾಡ್ಕೊಳ್ತಾ ಇದ್ರು. ಯಾರ ದೂತನ ಬಲಾನೇ ವರ್ಣನಾತೀತವಾಗಿದೆಯೋ, ವರ್ಣನೆ ಮಾಡೋದಕ್ಕೆ ಅಸಾಧ್ಯವಾಗಿದೆಯೋ, ಅವನೇ ಸ್ವತಃ ಏನಾದರೂ ಬಂದ್ಬಿಟ್ರೆ, ಅಂದರೆ ದೂತನೇ ಹೀಗೆ ಅಂತಂದರೆ ಅವನ ಯಜಮಾನ ಇನ್ನು ಎಷ್ಟು ಬಲಶಾಲಿ ಇರಬಹುದು, ಅವನೇನಾದರೂ ಬಂದ್ಬಿಟ್ರೆ ನಮಗೆ ಒಳಿತು ಅನ್ನೋದು ಎಲ್ಲಿದೆ, ನಮಗೆ ಎಲ್ಲಿ ಒಳ್ಳೇದಾಗುತ್ತೆ ಅಂತ ಅಂದ್ಬಿಟ್ಟು ಅವ್ರು ಅನ್ಕೊಳ್ತಾ ಇದ್ದಾರೆ. ದೂತಿಯರಿಂದ ನಗರವಾಸಿಗಳ ಮಾತನ್ನ ಕೇಳಿ ಮಂಡೋದರಿಗೆ ತುಂಬಾನೇ ಚಿಂತೆ ಆಗುತ್ತೆ. ಅವಳು ತುಂಬಾನೇ ವ್ಯಾಕುಲಳಾಗಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆಮೇಲೆ ಏನು ಮಾಡ್ತಾಳೆ, ಏಕಾಂತದಲ್ಲಿ ರಾವಣ ಇರೋದನ್ನ ನೋಡಿ ಅವನ ಚರಣಗಳಿಗೆ ನಮಸ್ಕಾರ ಮಾಡಿಕೊಂಡು ನೀತಿಯುಕ್ತ ಮಾತುಗಳನ್ನು ಆಡ್ತಾಳೆ. ಅಂದರೆ ಒಳ್ಳೆ ಒಂದು ತಿಳುವಳಿಕೆ ಹೇಳಬೇಕು, ಅವನಿಗೆ ಏನಾದರೂ ಮಾಡಿ ಅವನನ್ನು ಒಪ್ಪಿಸ್ಬೇಕು ಅನ್ನೋದಕ್ಕೋಸ್ಕರ ಅವಳು ನೀತಿಯುಕ್ತ ಮಾತುಗಳನ್ನು ಹೇಳ್ತಾಳೆ. ಏನು ಹೇಳ್ತಾಳೆ, ಪ್ರಾಣೇಶ್ವರ ಹರಿ ವಿರೋಧವನ್ನ ಬಿಟ್ಟುಬಿಡಿ, ನನ್ನ ಮಾತನ್ನ ಅತ್ಯಂತ ಹಿತಕರ ಅಂತ ತಿಳ್ಕೊಳ್ಳಿ, ನಿಮ್ಗೆ ಒಳ್ಳೇದೇ ನಾನು ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಂಡು ಮನಸ್ಸಿಗೆ ನೀವು ತಂದ್ಕೊಳ್ಳಿ. ಯಾಕಂದ್ರೆ ಅವನು ಯಾರ ಮಾತು ಕೇಳ್ತಾ ಇರಲ್ಲ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾಳೆ, ನಾನು ಹೇಳ್ತಾ ಇರೋದು ನಿಮ್ಮ ಒಳ್ಳೇದಕ್ಕೆ ಅಂತ ತಿಳ್ಕೊಳ್ಳಿ, ದಯವಿಟ್ಟು ಅದನ್ನ ಕಿವಿಯಲ್ಲಿ ಕೇಳಿಸ್ಕೊಳ್ಳಿ, ಮನಸ್ಸಿಗೆ ತಗೊಳ್ಳಿ. ಯಾರ ದೂತನ ಕೃತ್ಯಗಳನ್ನ ನೆನಪಿಸ್ಕೊಂಡ್ರೇನೆ ರಾಕ್ಷಸ ನಾರಿಯರಿದಾರಲ್ಲ ಅವರ ಗರ್ಭಪಾತನೇ ಆಗೋಗುತ್ತೋ ಅಂಥವನನ್ನ ನಾವು ಶತ್ರುವನ್ನಾಗಿ ಮಾಡ್ಕೊಳ್ಳೋದು, ಅವನ ಮೇಲೆ ವೈರತ್ವವನ್ನ ಸಾಧಿಸೋದು ಒಳ್ಳೆಯದಲ್ಲ. ನಿಜವಾಗ್ಲೂ ಕೂಡ ನಮ್ಮ ಕ್ಷೇಮವನ್ನ ನೀವೇನಾದ್ರೂ ಬಯಸೋದೇ ಆದ್ರೆ, ನಾವೆಲ್ಲ ಚೆನ್ನಾಗಿರ್ಬೇಕು ಅಂತ ನೀವೇನಾದ್ರೂ ಅನ್ಕೊಂಡ್ರೆ ಮಂತ್ರಿಯನ್ನ ಈಗಲೇ ಕರೆಸಿ ಅವನ ಜೊತೆ ಶ್ರೀರಾಮನ ಧರ್ಮಪತ್ನಿಯನ್ನ ಅವನ ಹತ್ರ ಕಳಿಸ್ಕೊಟ್ಬಿಡಿ ಅಂತ ಹೇಳ್ತಾ ಇದ್ದಾಳೆ. ಅಂದ್ರೆ ಸ್ವತಃ ನೀವೇನು ಮಾಡಬೇಡಿ, ನಿಮ್ಮ ಮಂತ್ರಿಯ ಜೊತೆ ಅವಳನ್ನ ಕಳಿಸ್ಕೊಟ್ಬಿಡಿ. ಅದೊಂದು ಮಾಡಿದ್ರೆ ನೋಡಿ ಎಲ್ಲರಿಗೂ ಒಳ್ಳೇದಾಗುತ್ತೆ, ಎಲ್ಲರೂ ಕೂಡ ಕ್ಷೇಮವಾಗಿ ಇರ್ತೀವಿ ಅಂತ ಹೇಳ್ಬಿಟ್ಟು ರಾಕ್ಷಸರ ಕುಲರೂಪಿ ಕಮಲವನಕ್ಕೆ
ಶೀತ ನಿಶೆಯಂತೆ ಸೀತೆ ಇಲ್ಲಿಗೆ ಬಂದಿದ್ದಾಳೆ. ನೀವು ಅಂದ್ಕೊಂಡಿದ್ದೀರಾ ನನ್ನ ಮನಸ್ಸಿಗೆ ತಂಪನ್ನು ಕೊಡ್ತಾಳೆ, ನನಗೆ ಒಳ್ಳೇದಾಗತ್ತೆ ಅವಳಿಂದ ಅಂತಂದ್ಬಿಟ್ಟು. ಆದರೆ ಆಗಲ್ಲ. ಈ ರಾಕ್ಷಸರ ಕುಲ ಅನ್ನೋದು ಕಮಲವನ ಆದರೆ ಅವಳು ಶೀತ ನಿಶೆ ಅಂದರೆ ಏನು, ಶರದ್ರಾತ್ರಿ ಅಂತ ಹೇಳ್ತಾರಲ್ಲ, ಅಂದರೆ ಆ ಶರದ್ ಋತುವಿನಲ್ಲಿ ತುಂಬಾ ಥಂಡಿ ಇರುತ್ತೆ. ಕಮಲಕ್ಕೆ ಥಂಡಿ ಅಂದರೆ ಆಗೋದಿಲ್ಲ. ಅದೇನಾಗುತ್ತೆ, ಮುದುಡ್ಕೊಂಡು ಹಾಳೆ ಆಗ್ಬಿಡುತ್ತದು. ಅದಕ್ಕೆ ಬಿಸಿಲಿರಬೇಕು. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾಳೆ, ನಮ್ಮ ರಾಕ್ಷಸರ ಕುಲ ಅನ್ನೋದೇ ಕಮಲದ ವನ ಅಂತಂದರೆ ಅವಳು ಆ ಥಂಡಿ ಇದ್ದ ಹಾಗೆ, ಶೀತ ನಿಶೆ ಇರೋ ಹಾಗೆ ಅವಳು. ಶೀತ ನಿಶೆ ಅಂದರೆ ಶರದ್ ರಾತ್ರಿ ಇದ್ದ ಹಾಗೆ ಅವಳು. ಸೀತೆ ಇಲ್ಲಿಗೆ ಆ ರೀತಿ ಬಂದಿರೋದು. ನಾಥ, ಸೀತೆಯನ್ನು ನೀವು ವಾಪಸ್ಸು ಒಪ್ಪಿಸ್ಲಿಲ್ಲ ಅಂತಂದರೆ ಬ್ರಹ್ಮ ರುದ್ರಾದಿಗಳು ಕೂಡ ನಿಮ್ಮನ್ನು ರಕ್ಷಣೆ ಮಾಡೋದಕ್ಕಾಗೋದಿಲ್ಲ. ಅವನ ವೈರತ್ವವನ್ನು ನೀವು ಕಟ್ಕೊಳ್ಬೇಡಿ ಅಂತಂದ್ಬಿಟ್ಟು ಇಲ್ಲಿ ಗಂಡನಿಗೆ ನೀತಿಯನ್ನು ಹೇಳ್ತಾ ಇದ್ದಾಳೆ. ಅವನೇನು ಕೇಳ್ತಾನೋ ಇಲ್ಲೋ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.